ನಮ್ ಸುದ್ದಿ 7 ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಉತ್ತರ ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ಸಂಕ್ರಾಂತಿ ಉತ್ಸವವನ್ನು ಆಚರಿಸಲಾಯಿತು. ಅಯ್ಯಪ್ಪ ನಗರ ಜಾಲಹಳ್ಳಿ ಪಶ್ಚಿಮದ ಪ್ರೀತಿ ಆಂಗ್ಲ ಮಾಧ್ಯಮ ಸ್ಕೂಲ್ ಆವರಣದಲ್ಲಿ ಸಂಭ್ರಮದಿಂದ ನಡೆಯಿತು. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎಂಬ ಧ್ಯೇಯವಾಕ್ಯದೊಂದಿಗೆ ಆಯೋಜಿಸಲಾದ ಈ ಉತ್ಸವಕ್ಕೆ ವಿವಿಧ ಕ್ಷೇತ್ರಗಳ ಗಣ್ಯರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾರೀ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಎಲ್ಲರಿಗೂ ನಮಸ್ಕಾರ. ನಾನು ಹನುಮಂತಪ್ಪ ಎಸ್ ಬೇಡಗಾರ್, ಉತ್ತರ ಕರ್ನಾಟಕ ಜಾನಪದ ಪರಿಷತ್ತಿನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಇವತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಉತ್ತರ ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ಸಂಕ್ರಾಂತಿ ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಭಾಗದ ಶಾಸಕರಾದಂಥ ಶ್ರೀಯುತ ಎಸ್ ಮುನ್ರಾಜನವರು ಬಂದು ಭಾಗವಹಿಸಿದ್ದರು. ಇವತ್ತಿನ ಗೌರವ ಉಪಸ್ಥಿತಿಯಲ್ಲಿ ಶಶಿಕಾಂತರಾವ್ ಸ್ನೇಹಜೀವಿ ಗೆಳೆಯರ ಬಳಗ ಅಧ್ಯಕ್ಷರು ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದರು. ಮತ್ತು ನಮ್ಮ ಬೆಂಗಳೂರು ನಗರ ಮಹಾನಗರ ಪಾಲಿಕೆಯ ದಾಸರಳ್ಳಿ ವಾರ್ಡ್ ಘಟಕದ ಅಧ್ಯಕ್ಷರಾದಂಥ ಶ್ರೀಮತಿ ಉಮಾದೇವಿ ನಾಗರಾಜ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದರು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇನ್ನೂ ಹಲವಾರು ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದರು. ಅವರೆಲ್ಲರಿಗೂ ನನ್ನ ಈ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಜಾನಪದ ಪರಿಷತ್ತಿನ ಇವತ್ತಿನ ಈ ಕಾರ್ಯಕ್ರಮ ಸಂಕ್ರಮಣ ಹಬ್ಬದ ಪ್ರಯುಕ್ತ ಇವತ್ತೆಲ್ಲ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ನೆರವೇರಿಸಿದಂಥ ನಮ್ಮ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ರಮೇಶ್ ಎಸ್ ಜಮಖಂಡಿ, ನನ್ನ ಈ ಮುಂದಿನ ಕಾರ್ಯಕ್ರಮಗಳನ್ನು ಎಲ್ಲ ಪದಾಧಿಕಾರಿಗಳು ಹೀಗೆ ವಿಜೃಂಭಣೆಯಿಂದ ಮಾಡ್ತಾ ಎಲ್ಲ ಕಾರ್ಯಕ್ರಮಗಳು ಸಕ್ಸಸ್ಫುಲಿ ಆಗಲಿ ಅಂಥೇಳಿ ನಾನು ಇನ್ನೊಮ್ಮೆ ಅವ್ರ ಹತ್ರ ಕೋರ್ತೀನಿ. ಉತ್ತರ ಕರ್ನಾಟಕ ಜಾನಪದ ಪರಿಷತ್ತು ಇದರ ಉದ್ದೇಶ ಏನಂದರೆ, ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಹಬ್ಬ ಹರಿದಿನಗಳು ಹಾಗೂ ಜನಪದ ಹಿಂದೆ ಬಂದಂಥ ಒಂದು ಶೋಭನ ಪದ ಇರ್ಬೋದು, ಹಂತಿ ಪದ ಇರ್ಬೋದು, ಯಾವುದೇ ಒಂದು ಆಡು ಭಾಷೆಯಲ್ಲಿ ಮಾತಾಡ್ತಕ್ಕಂಥದ್ದು ಇರ್ಬೋದು, ಉಡುಗೆ ತೊಡುಗೆ ಇರ್ಬೋದು, ರೀತಿ ನಿವಾಜ್ ಇರ್ಬೋದು, ಹಬ್ಬ ಹರಿದಿನಗಳಿರ್ಬೋದು, ಅದನ್ನು ಮರ್ತೋಗ್ತಾ ಇದ್ದೀವಿ ನಾವು. ಅದನ್ನು ಮುಂದಿನ ಪೀಳಿಗೆಗೆ ಉತ್ತರ ಕರ್ನಾಟಕದ ಸಂಸ್ಕೃತಿ ಏನು, ಉತ್ತರ ಕರ್ನಾಟಕದ ಜನರೇನು, ಉತ್ತರ ಕರ್ನಾಟಕದ ಮಣ್ಣಿನ ಮಹತ್ವ ಏನು, ಇದನ್ನೆಲ್ಲ ಈ ಉತ್ತರ ಕರ್ನಾಟಕ ಜನಪದ ಪರಿಷತ್ತಿನ ಮುಖಾಂತರ ನಾವು ನಮ್ಮ ಜನರಿಗೆ, ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸ್ಕೊಡ್ಬೇಕಂತ ನಾವು ಈ ಉತ್ತರ ಕರ್ನಾಟಕ ಜನಪದ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ದು. ನಾನು ಚೆನ್ನಾರೆಡ್ಡಿ ವಿ ಚಟುಪ್ಪ, ನಾನು ಮಾಜಿ ಸೈನಿಕ ಹಾಗೂ ಈ ಉತ್ತರ ಕರ್ನಾಟಕ ಜನಪದ ಪರಿಷತ್ತಿನ ಬೆಂಗಳೂರು ನಗರದ ನಾನು ಗೌರವ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸಿದ್ದಣ್ಣ ಎಸ್ ಬಡಗೇರ್ ಅಂತ, ಮಾಜಿ ಸೈನಿಕ. ಉತ್ತರ ಕರ್ನಾಟಕ ಜಾನಪದ ಪರಿಷತ್ತು ಇಂದಿಗೆ 1 ತಿಂಗಳಾಯಿತು. ಇವತ್ತು ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು, ಸಂಕ್ರಾಂತಿ ಉತ್ಸವ ಅಂತೇಳಿ 2026. ಈ ಉತ್ಸವ ಸಮೂಹದಲ್ಲಿ ಸುಮಾರು ಜನ ನಮ್ಮ ಅತಿಥಿಗಳು ಹಾಗೂ ವಿಧಾನಸಭಾ ದಾಸರಳ್ಳಿ ಕ್ಷೇತ್ರದಾದಂಥ ಮುನಿರಾಜ್ ಅಣ್ಣನವರು ಹಾಗೂ ಎಲ್ಲ ನಮ್ಮ ಬಂಧು ಬಳಗದವರು ಬಂದು ಸೇರಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಿದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ನಮಸ್ಕಾರಗಳು. ಹೀಗೆ ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಉತ್ತರ ಕರ್ನಾಟಕದ ಒಳ್ಳೊಳ್ಳೆ ಆಟಗಳು, ಒಳ್ಳೆ ಜಾನಪದ ಹಾಡುಗಳು, ಜಾನಪದ ನೃತ್ಯಗಳು, ಜಾನಪದ ಉಡುಗೆ ತೊಡುಗೆಗಳ ಬಗ್ಗೆ ಎಲ್ಲರ ಬಗ್ಗೆ ಮಾಹಿತಿ ನೀಡುತ್ತಾ ಇನ್ನೂ ಇದು ಮುಂದೆ ಬೆಳೆಯಲಿ ಅಂತ ನನ್ನ ಆಶಯ ಹಾಗೂ ನನ್ನ ಕೋರಿಕೆ. ನಾಡಿನ ಎಲ್ಲ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಉತ್ತರ ಕರ್ನಾಟಕದ ಎಲ್ಲ ಜನರು ಸೇರಿ ಉತ್ತರ ಕರ್ನಾಟಕ ಜಾನಪದ ಪರಿಷತ್ ಅಂಥೇಳಿ ಒಂದು ಪರಿಷತ್ತನ್ನು ನಾವು ಮಾಡಿದ್ದೇವೆ. ಮೂಲ ಉದ್ದೇಶ ಏನಂದರೆ, ಉತ್ತರ ಕರ್ನಾಟಕದ ಜಾನಪದ ಕಲೆಗಳು, ಸಾಹಿತ್ಯ, ಸಂಸ್ಕೃತಿ, ಆಟ, ಉಡುಗೆ ತೊಡುಗೆ, ಹೀಗೆ ಸುಮಾರು ನಮ್ಮ ಉತ್ತರ ಕರ್ನಾಟಕ ನಮ್ಮ ಜಾನಪದ ಕಲೆಗಳಿಗೆ ತವರೂರಾಗಿದೆ ಅಂತ ಹೇಳ್ಬೋದು. ಆ ತವರೂರಲ್ಲಿ ಈಗ ಮೊಬೈಲ್ ಬಳಕೆಯ ನಂತರ ಹೆಚ್ಚಿನ ಜನರು ಮೊಬೈಲ್ನಲ್ಲಿಯೇ ಮುಳುಗಿ ನಮ್ಮ ಜಾನಪದ ಕಲೆಗಳು, ಜಾನಪದ ಆಟಗಳು, ಈಗ ಉದಾಹರಣೆಗೆ ಹೇಳಬೇಕಂದ್ರೆ, ನಾವು ಬಾಲ್ಯವರಾಗಿದ್ದಾಗ ಚಿಣ್ಣಿದಾಂಡು ಆಡ್ತಿದ್ವಿ, ಗೋಲಿ ಆಡ್ತಿದ್ವಿ, ಬುಗುರಿ ಆಡ್ತಿದ್ವಿ, ಹಾಗೆ ನಾವು ಸುಮಾರು ಆಟಗಳನ್ನು ಆಡ್ತಿದ್ವಿ. ಈಗ ಯಾವ ಆಟಗಳು ಕೂಡ ಜನರಿಗೆ ಜನಮಾನಸದಲ್ಲಿ ಉಳಿಯುತ್ತಿಲ್ಲ.
ಈಗ ಕೇವಲ ಪಬ್ಜಿ ಅಥವಾ ಮತ್ತೊಂದು ಮಗದೊಂದು ಅಂಥೇಳಿ ಡಿಜಿಟಲ್ ಗೇಮ್ಗಳಿಗೆ ವ್ಯಸನರಾಗುತ್ತಿದ್ದಾರೆ ಹೊರತು ಜಾನಪದ ಆ ಕ್ರೀಡೆಗಳಿಗೆ ನಾವು ಹೆಚ್ಚು ಒತ್ತು ಕೊಡಬೇಕು. ಜಾನಪದ ಕ್ರೀಡೆಗಳು ಆಡುವುದರಿಂದ ನಮ್ಮ ಮಕ್ಕಳಿಗೆ ಬುದ್ಧಿಶಕ್ತಿ ಮತ್ತು ಹೆಚ್ಚಿನ ಜ್ಞಾನ ಸಂಪತ್ತು ಹೆಚ್ಚಾಗುತ್ತದೆ ಅಂಥೇಳಿ ನಾವು ನಮ್ಮ ಪರಿಷತ್ತಿನ ಪರವಾಗಿ ಈ ಒಂದು ಪರಿಷತ್ತನ್ನು ಪ್ರಾರಂಭಿಸಿದ್ದೇವೆ. ಹಾಗೆ ಮುಂದಿನ ದಿನಮಾನಗಳಲ್ಲಿ ನಾವು ಈ ಪರಿಷತ್ತಿನ ವತಿಯಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜಾನಪದ ಉತ್ಸವಗಳು, ಆಮೇಲೆ ಜಾನಪದ ಸಾಹಿತ್ಯ ಸಮ್ಮೇಳನಗಳು, ಈ ತರಹದ ಒಂದು ಬಹಳ ದೊಡ್ಡ ಗುರಿಯನ್ನು ಇಟ್ಟುಕೊಂಡು ನಾವು ಈ ಉತ್ತರ ಕರ್ನಾಟಕ ಜಾನಪದ ಪರಿಷತ್ತನ್ನು ನಡೆಸ್ತಾ ಇದ್ದೇವೆ. ಇದಕ್ಕೆ ನಮ್ಮ ಎಲ್ಲ ಗಣ್ಯಮಾನ್ಯರು, ಹಿರಿಯರು ಹಾಗೂ ಜನರು, ನಾಡಿನ ಜನರು ಹೀಗೆ ಸಹಾಯವನ್ನು ಸಪೋರ್ಟನ್ನು ಮಾಡಲಿ ಅಂಥೇಳಿ ಕೇಳಿಕೊಳ್ಳುತ್ತೇನೆ. ನಾನು ಮುತ್ತುರಾಜ್ ಹಾಳಕಿ, ಜಿಲ್ಲಾಧ್ಯಕ್ಷರು, ಪ್ರಚಾರ ಸಮಿತಿ, ಬೆಂಗಳೂರು ನಗರ, ಉತ್ತರ ಕರ್ನಾಟಕ ಜಾನಪದ ಪರಿಷತ್. ಎಲ್ಲರಿಗೂ ಮಗದೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ಇದೊಂದು ಉತ್ತರ ಕರ್ನಾಟಕ ಜಾನಪದ ಪರಿಷತ್ತಿನವರು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಒಂದು ವಿಶೇಷ ಕಾರ್ಯಕ್ರಮ. ಯಾಕಂದರೆ ನಮ್ಮ ಸಂಸ್ಕೃತಿಯ ಮೇಲೆ ಅಥವಾ ನಮ್ಮ ಸಂಸ್ಕೃತಿಯನ್ನು ನಾವು ಕಳ್ಕೊಳ್ತಾ ಇರ್ತೀವಿ. ಅಂಥ ಒಂದು ವಿಶೇಷ ಸಂದರ್ಭದಲ್ಲಿ ಅದನ್ನು ಉಳಿಸಿ ಬೆಳೆಸಲಿಕ್ಕೆ ಯಾರೋ ಒಬ್ಬರು ಬೇಕು. ಅಂಥ ಒಂದು ಜವಾಬ್ದಾರಿಯನ್ನು ಉತ್ತರ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರಿನವ್ರು ತೊಗೊಂಡಿರೋದು ನಿಜವಾಗ್ಲೂ ಕೂಡ ತುಂಬ ಶ್ಲಾಘನೀಯ ವಿಷಯ. ಅದಕ್ಕೋಸ್ಕರ ನಾನು ಈ ಉತ್ತರ ಕರ್ನಾಟಕ ಜಾನಪದ ಸಂಸ್ಥೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ನನ್ನ ಪರವಾಗಿ ಮತ್ತು ಕರ್ನಾಟಕದ ಜನತೆ ಪರವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಏಕೆಂದರೆ ಸಂಸ್ಕೃತಿ ಅನ್ನೋದು ಪುಸ್ತಕದ ಬದನೆಕಾಯಿಯಾಗಿ ಉಳಿದಿದೆ. ಯಾರು ಅದನ್ನು ಆಚರಣೆ ಮಾಡ್ತಾ ಇಲ್ಲ. ಸಂಕ್ರಮಣ ಅಂದರೆ ಏನು, ಅದರ ಮಹತ್ವ ಏನು, ಇದು ಎಂಥ ಹಬ್ಬ ಅನ್ನುವಂಥದ್ದು ಜನರಿಗೆ ಗೊತ್ತೇ ಇಲ್ಲ. ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ತಮ್ಮ ಬಿಡುವಿನ ತಮ್ಮ ಒಂದಷ್ಟು ಸಮಯವನ್ನು ಉಳಿಸ್ಕೊಂಬಿಟ್ಟು ಎಲ್ಲರೂ ತಮ್ಮ ಕೆಲಸದಲ್ಲಿ ಬಿಜಿನೇ ಇರ್ತಾರೆ. ಅಂಥದ್ರಲ್ಲಿ ಇವತ್ತು ಉತ್ತರ ಕರ್ನಾಟಕ ಜಾನಪದ ಪರಿಷತ್ನವರು ಸಮಯವನ್ನು ಮಾಡಿಕೊಂಡು ಎಲ್ಲ ಉತ್ತರ ಕರ್ನಾಟಕದ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂಥ ಜನರನ್ನ ಒಂದು ಕಡೆ ಸೇರಿಸಿ ಮಕರ ಸಂಕ್ರಾಂತಿ ಬಗ್ಗೆ, ಸಂಕ್ರಮಣ ಹಬ್ಬದ ಬಗ್ಗೆ ಹೇಳಿಕೊಟ್ಟಿರುವಂಥದ್ದು, ಅದರ ಬಗ್ಗೆ ಅದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿರುವಂಥದ್ದು, ಬೆಂಗಳೂರಿನಲ್ಲಿ ಈ ಎಲ್ಲ ಜನರನ್ನ ಒಂದು ಕಡೆ ಸೇರಿಸುವಂಥದ್ದು ತುಂಬ ಒಂದು ಒಳ್ಳೆಯ ಕೆಲಸ. ಇಂಥ ಕೆಲಸ ನಡೀತಾ ಇರಬೇಕು. ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದರೆ ಜನರಿಗೆ ಸಂಸ್ಕೃತಿ ಬಗ್ಗೆ ಆಗಿರ್ಬೋದು, ಅವರ ಒಬ್ಬರನ್ನೊಬ್ಬರನ್ನು ಮೀಟ್ ಮಾಡಿ ಕುಶಲೋಪರಿಯನ್ನು ವಿಚಾರಣೆ ಮಾಡುವಂಥ ಒಂದು ಒಳ್ಳೆಯ ಅವಕಾಶವನ್ನು ಈ ಸಂಸ್ಥೆ ಇವತ್ತು ಕಲ್ಪಿಸಿಕೊಟ್ಟಿದ್ದು ತುಂಬ ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ಬೋದು.